ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಇಲ್ಲಿ ಫೈನಲಿ ಎಲ್ಲ ಸತ್ಯ ಕೂಡ ರಿವೀಲ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಡಿವೋರ್ಸ್ ಸತ್ಯ ರಿವೀಲ್ ಆಯಿತು, ಹಾಗೆ ನಿಶ್ಚಿತಾರ್ಥ ಸತ್ಯ ಕೂಡ ರಿವೀಲ್ ಆಯಿತು. ಪೂಜಾ ಮುಂದೆ ನಿಶ್ಚಿತಾರ್ಥ ಸತ್ಯ ಬಟಾಬೈಲಾಗಿದೆ. ಹಾಗಾದರೆ ಪೂಜಾ ವಿಶ್ವನ ಕೇಳ್ತಿದ್ದಾಗೆ ರಿಯಾಕ್ಟ್ ಮಾಡಿದ್ದು ಹೇಗಿತ್ತು, ಏನಾಗ್ತದೆ ಇಲ್ಲಿ ಫೈನಲಿ ಮನೆಯಿಂದ ಹೊರ ಹೋದ ಭಾಗ್ಯ ಮನೇಲಿ ಬ್ರಹ್ಮಾಸ್ತ್ರನೇ ಯೂಸ್ ಮಾಡ್ತಾ ಇದ್ದಾರೆ. ಕುಸುಮ ತಾಂಡವ್ ಕತೆ ಏನಾಗಿದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಅಮ್ಮ ಸುನಂದ್ ಅವರಂತೂ ಯಾವುದೇ ಕಾರಣಕ್ಕೂ ತನ್ನ ಮಗಳು ಆಚೆ ಹೋಗಬಾರ್ದು, ಅವ್ರ ಸಂಸಾರನ ಉಳಿಸ್ಕೋಬೇಕು ಅಂದರೆ ಇಲ್ಲೇ ಇರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಆದರೆ ಅವ್ರಿಗೆ ಪರಿಸ್ಥಿತಿ ಸಮಯನ ಅರ್ಥ ಮಾಡಿಸೋದು ಭಾಗ್ಯ ಕರ್ತವ್ಯ ಆಗಿದೆ. ಬಿಕಾಸ್ ಅವರು ತನ್ನ ಮಗಳ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ. ಇಲ್ಲದೇ ಈ ರೀತಿ ಆಗೋಯ್ತು, ಇನ್ನು ಅಲ್ಲಿಗೆ ಬಂದರೆ ತನ್ನ ಮಗಳ ಜೀವನ ಏನಾಗ್ಬಿಡ್ಬೋದು ಅಂತ ಈ ಬೀಗರು ಮತ್ತು ಭಿಕ್ಷಮ್ಮ ಕೂಡ ಅವಳಿಗೆ ಏನೂ ಹೇಳ್ತಿಲ್ಲ, ತಡೀತಾ ಇಲ್ಲ ಅನ್ನೋ ಬೇಜಾರು ಕೂಡ ಅವ್ರಿಗಿದೆ. ಅದರಲ್ಲೂ ಬೀಗರು ಅಂದರೆ ಧರ್ಮ ಅಂಕಲ್ ಅಂತೂ ಈ ಕಡೆ ಭಾಗಗೆ ಸಪೋರ್ಟ್ ಕೊಟ್ಟಿದ್ದಾರೆ. ತನ್ನ ಮಗಳು ಏನೋ ನಿರ್ಧಾರ ತೊಗೊಂಡಿದ್ದಾಳು ಅದು ಸರಿಯಾಗಿದೆ, ನನ್ನ ಮಗಳು ಮಾಡ್ತಿರೋದು ಸರಿಯಾಗಿದೆ, ಅದಕ್ಕೆ ನನ್ನ ಫುಲ್ ಸಪೋರ್ಟ್ ಇದೆ ಅಂತ. ಆದರೆ ಇಲ್ಲಿ ಸುನಂದ್ ಅವ್ರು ಮಾತ್ರ ಅಪ್ಪ ಅಮ್ಮ ಅವ್ರು ಯಾವತ್ತಿದ್ರೂ ಕೂಡ ಅವ್ರಿಗೆ ಎತ್ತವರೇ ಆಗಿರ್ತಾರೆ. ಹಾಗಾಗಿ ಒಂದು 2 ದಿನ ಕೋಪ ಮಾಡಿಕೊಂಡು ಆ ನಂತರ ಮಗನ ಜೊತೆ ಆರಾಮಾಗಿ ಇದ್ಬಿಡ್ತಾರೆ. ಆದರೆ ಒಂಟಿ ಆಗೋದು ನೀನೇ ಮಗಳೇ, ಬೀದಿಗೆ ಬಂದ್ಬಿಡ್ತೀಯ. ಅದಕ್ಕೋಸ್ಕರ ಹೇಳ್ತೀನಿ, ಎತ್ತು ಕಳ್ಳು ನಂದು ಅಮ್ಮ ಆಗಿ ನಾನು ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ? ದಯವಿಟ್ಟು ಭಾಗ್ಯ ಇಲ್ಲಿಂದ ಹೊರಗಡೆ ಬರಬೇಡ ಅಂತ ಹೇಳ್ತಿದ್ರೆ ಏನಮ್ಮ ಮಾತಾಡ್ತಿದ್ಯಾ ನೀನು? ಇಷ್ಟು ದಿನ ಇಲ್ಲೇ ಇದ್ದೆ ಅಲ್ವಾ, ಎಲ್ಲ ಸಮಸ್ಯೆಗಳು ಏನಾದರೂ ಪರಿಹಾರ ಆದ್ವಾ? ಯಾವುದಕ್ಕಾದರೂ ನಮಗೆ ಪರಿಹಾರ ಸಿಗ್ತಾ? ಅಲ್ಲೇ ಗೊತ್ತಾಗ್ತದೆ ಅಲ್ವಾ, ಇನ್ನು ಎಷ್ಟೇ ಇಲ್ಲಿ ಇದ್ದರೂ ಕೂಡ ನಮಗೆ ಈ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಅದಕ್ಕೋಸ್ಕರನೇ ನಾನು ಈ ನಿರ್ಧಾರ ತೊಗೊಂಡಿರೋದು. ನೀನು ಹೇಳಿದಾಗೆ ಎಷ್ಟು ಸತಿ ಅಂತ ನಮ್ಮ ಹೋಗಿ ಕಾಲಿಟ್ಕೊಂಡು ಬೇಡ್ಕೊಳ್ಳೋದು, ಅಷ್ಟು ಬಾರಿ ಬೇಡ್ಕೊಂಡ್ರು ಅದರಿಂದ ಏನಾದರೂ ಯೂಸ್ ಆಯಿತಾ? ಹೋಗಿ ಮಾತಾಡೋದ್ರಿಂದ ಯೂಸ್ ಆಯಿತಾ? ಒಮ್ಮೆ ನಾನು ಇಷ್ಟು ವರ್ಷ ಅವ್ರಿಗೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡಿದ್ದೀನಿ, ಅದೆಲ್ಲ ಆದರೂ ಕೂಡ ಒಂದೇ ಮಾತಲ್ಲಿ ನೀನು ನನ್ನ ಜೀವನದಿಂದ ಹೊರ ಹೋದರೆ ನಾನು ನೆಮ್ಮದಿಯಾಗಿರ್ತೀನಿ ಅನ್ನೋ ಮಾತು ಬಂದ ಮೇಲೆ ಇನ್ನೇನಮ್ಮ ಉಳ್ಕೊಂಡಿದೆ? ಇನ್ನೇನು ಕೂಡ ಉಳಿದೇ ಇಲ್ವಲ್ಲಮ್ಮ. ಅದಕ್ಕೂ ಮೀರಿ ಇಲ್ಲಿದ್ದರೆ ಏನು ಯೂಸ್ ಇದೆ? ಅದಕ್ಕೋಸ್ಕರನೇ ಗಟ್ಟಿಯಾಗಿ ನಿರ್ಧಾರನ ತೊಗೊಂಡಿರೋದು. ಈ 1 ವಾರದಲ್ಲಿ ಖಂಡಿತ ಎಲ್ಲವೂ ಬದಲಾಗುತ್ತೆ ಅನ್ನೋ ವಿಶ್ವಾಸ ಇಟ್ಕೊಂಡಿದ್ದೀನಿ. ನನಗೆ ನನ್ನ ಸಂಸಾರ ಬಿಟ್ಟು ಮಕ್ಕಳು ಬಿಟ್ಟು ಹೋಗಬೇಕು ಅನ್ನೋ ಆಸೆ ಇದೆಯಾ? ನನ್ನ ಸಂಸಾರನ ಮಕ್ಕಳನ್ನ ಉಳಿಸ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ಈ ಮನೇಲಿ ಇರಬಾರ್ದು ಅಂತ ಡಿಸೈಡ್ ಮಾಡಿದ್ದೇ ಹೊರತು ಈ ಸಂಸಾರ ನನಗೆ ಬೇಡ ಅಂತಲ್ಲಮ್ಮ. ನನಗೆ ಬೇಕಾಗಿರೋದು ನಿಮ್ಮ ಬೆಂಬಲ, ನಿಮ್ಮ ಸಹಕಾರ, ನಿಮ್ಮ ಸಹಾಯ. ಅದು ನನಗೆ ಕೊಟ್ಟರೆ ಸಾಕು. ನಾನು ನಿಮ್ಮಿಂದ ಸಹಾಯ ಬಯಸ್ತಾ ಇದ್ದೀನಿ. ಇದೆಲ್ಲ ಹೊರೆನ ಕೂಡ ನಾನೇ ಹೊತ್ಕೊಳ್ಳೋಕ್ಕೆ ದಯವಿಟ್ಟು ನೀವುಗಳು ನನಗೆ ಅವಕಾಶ ಮಾಡಿಕೊಡ್ಬೇಕು. ಯಾವುದೇ ರೀತಿಲೂ ಇದಕ್ಕೆ ಎದುರು ಮಾತಾಡಬಾರ್ದು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಈ ಕಡೆ ಅತ್ತೆ ಬಂದಿದ್ದೆ ನೋಡು ಭಾಗ್ಯ, ನನ್ನ ಸಂಪೂರ್ಣ ಸಹಕಾರ ನಂದು ನಿಮ್ಮ ಮಾವದ್ದು ಇಬ್ರದ್ದು ಕೂಡ ಇರುತ್ತೆ, ನೀನೇನು ಯೋಚನೆ ಮಾಡಬೇಡ ಮಗಳೇ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ. ಇಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದಲ್ಲ, ಸಂಸಾರ ಗೆಲ್ಲಬೇಕು, ನಾವುಗಳ ಗೆಲ್ಲಬೇಕು, ನಾವು ಎಲ್ಲರೂ ಕೂಡ ಜೊತೆಯಾಗಿರಬೇಕು. ಇಲ್ಲಾಂದರೆ ಖಂಡಿತ ಅಮ್ಮ ಎಲ್ಲ ಕೂಡ ಉಲ್ಟಾ ಹೊಡೆದ್ರೆ 4 ಜನ ಕೂಡ 4 ದಿಕ್ಕಾಪಾಲಾಗ್ಬಿಡ್ತೀವಿ. ಯಾವುದೇ ಕಾರಣಕ್ಕೂ ಈ ರೀತಿ ಆಗಬಾರ್ದು ಮಗಳ, ಈ ಕುಟುಂಬ ಉಡಿಬಾರ್ದು, ಅದಷ್ಟೇ ಕೇಳ್ಕೊಳ್ಳೋದು ಅಂದಾಗ ಖಂಡಿತ ಆಯ್ತೆ. ನಾನು ಕೂಡ ಇದನ್ನೆಲ್ಲ ಮಾಡ್ತಿರೋದು ಅದೇ ಕಾರಣಕ್ಕೋಸ್ಕರ ಅಂತ ಭಾಗ್ಯ ಹೇಳ್ತಾ ಇದ್ದಾಳೆ. ನಂತರ ಇದೆಲ್ಲ ಒಂದು ಕಡೆ ಆಗ್ತಿದ್ರೆ ಆ ಕಡೆ ಸುನಂದ್ ಅವರು ಏನು ಮಾತಾಡ್ತಿದ್ಯಾ ಭಾಗ್ಯ? ಹಾಗಿದ್ರೆ ಮಕ್ಳಿಗೆ ಏನಂತ ಹೇಳ್ತೀಯ? ಮಕ್ಕಳು ಬಂದು ಕೇಳಿದ್ರೆ ಅಮ್ಮ ಎಲ್ಲಿ ಅಂತ ಅಂತಿದ್ದಾಗೆ ಅತ್ತೆ. ಮಕ್ಕಳು ಬಂದು ಕೇಳಿದ್ರೆ ನೀವೇನಾದರೂ ಹೇಳಿ ಮಕ್ಕಳನ್ನ ಸಮಾಧಾನ ಮಾಡಬೇಕು ಅತ್ತೆ. ದಯವಿಟ್ಟು ನೀವೇ ಅದನ್ನು ನೋಡ್ಕೋಬೇಕು. ಯಾಕಂದರೆ ಅಪ್ಪ ಅಮ್ಮನ ಜುಗ್ಲದಲ್ಲಿ ಮಕ್ಕಳುಗಳು ಬಡವಾಗಬಾರ್ದು. ದಯವಿಟ್ಟು ಅತ್ತೆ ಯಾವುದೇ ಕಾರಣಕ್ಕೂ ಈ ವಿಷಯ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ನಂತರ ಈ ಕಡೆ ತನ್ನ ಫ್ಯಾಮಿಲಿ ಫೋಟೋ ನೋಡಿ ಕಣ್ಣೀರು ಹಾಕ್ತಿದ್ದಾಳೆ. ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿದ ಎಲ್ಲವನ್ನ ಕೂಡ ನೆನಪು ಮಾಡ್ಕೋತಿದ್ದಾಳೆ. ಖುಷಿ ಕ್ಷಣಗಳನ್ನ, ದುಃಖದ ಕ್ಷಣಗಳನ್ನ ನೆನಪು ಮಾಡ್ಕೋತಿದ್ದಾಳೆ. ತುಂಬ ಎಮೋಷ್ನಲ್ ಆಗ್ತಿದ್ದಾಳೆ. ಇದು ಆಗ್ತಾ ಇದ್ರೆ ಆ ಕಡೆ ತಾಂಡವಂತೂ ಸತ್ಯ ಹೇಳಿದ್ದೆ ತಡ ಶ್ರೇಷ್ಠ ಕೋಪ ಎಲ್ಲಿರುತ್ತೋ ತಾಂಡವನ ಬೀದಿಗೆ ಕರ್ಕೊಂಡು ಬಂದು ನಿಲ್ಲಿಸ್ಬಿಡ್ತಾಳೆ. ಎಲ್ಲ ಜನಗಳು ಕೂಡ ನೋಡ್ತಾ ಇದ್ದಾರೆ, ಅವಳು ಕೂಗಾಟನ ಕೇಳಿಸ್ಕೊತಾ ಇದ್ದಾರೆ. ಏನು ಮಾತಾಡ್ತಿದ್ಯಾ ಶ್ರೇಷ್ಠ ನೀನು? ಈ ರೀತಿ ಮಾತಾಡ್ತಿದ್ಯಲ್ಲ, ಅಕ್ಕಪಕ್ಕದವ್ರು ನೋಡಿದ್ರೆ ಏನು ಅಂದ್ಕೊಳ್ಳಲ್ಲ? ಇಲ್ಲ ನಮ್ಮ ಕಡೆನೇ ನೋಡ್ತಾ ಇದ್ದಾರೆ, ಮರ್ಯಾದೆ ಹೋಗುತ್ತೆ ಅಂತಿದ್ರೆ ಮತ್ತೆ ಏನು ಹೇಳಿದೆ ನೀನು? ನಿನ್ನ ಮನೆಗೆ ಹೋಗ್ತಿದ್ಯಾ? ಎಷ್ಟು ಧೈರ್ಯ ಇರಬೇಕು? ನಮ್ಮಿಬ್ರು ಮದುವೆ ಇದೆ ಈ ವೀಕಲ್ಲಿ, ಅದು ಎಲ್ಲ ಗೊತ್ತಿದ್ದು ಕೂಡ ಮನೆಗೆ ಹೋಗ್ತೀನಿ ಅಂತ ಡ್ರಾಮಾ ಮಾಡ್ತಿದ್ಯಾ? ಯಾಕೆ
ನನಗೆ ಕೈ ಕೊಟ್ಬಿಡ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ ನೀನು ಅಂತ ಕೇಳ್ತಿದ್ರ. ಅಯ್ಯೋ ಕೂಲ್ ಶ್ರೇಷ್ಠ, ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ನಾನು ನನ್ನ ಮನೆಗೆ ಹೋಗ್ತಿದ್ದೀನಿ, ಅದಕ್ಕೆ ಯಾಕೆ? ನನಗೆ ಏನೇ ಹೋಗ್ತಿದ್ರು ಅದಕ್ಕೆ ರೀಸನ್ ಇದೆ ಅಂದಾಗ ಏನು ಮಾತಾಡ್ತಿದ್ಯಾ ನೀನು? ಯಾವ ರೀಸನ್ ಇರಲಿ, ಮನೆಗೆ ಹೋಗೋಕೆ ಸಿದ್ಧವಾಗಿ ನಿಂತ್ಕೊಂಡ್ಬಿಟ್ಟಿದ್ಯಾ ಅಲ್ವಾ? ಮನೆಯಿಂದ ಹೊರಗಡೆ ಬಂದಿದ್ದೆ ಏನೂ ಬೇಡ ಅಂತ ಅಂದಾಗ ಅಯ್ಯೋ ನನ್ನ ಮನೆಗೆ ಹೋಗೋದಕ್ಕೆ ನಿನ್ನೇನು ಕೇಳಬೇಕಾ? ನನ್ನ ಮನೆ ನನ್ನಿಷ್ಟ, ನೀನು ಯಾವಳು ಕೇಳೋದಕ್ಕೆ ಅಂತ ಹೇಳೇ ಬಿಡ್ತಾರೆ. ಹೇಳಿದ್ದೆ ತಡ ಸಿಡಿದೋಗ್ಬಿಡ್ತಾಳೆ ಸಿಡಿ ಮದ್ದನ್ ಥರ. ಶ್ರೇಷ್ಠ, ಏನು ಹೇಳ್ತಿದ್ಯಾ? ನನ್ನನ್ನು ಯಾರು ಅಂತ ಕೇಳ್ತಿದ್ಯಾ? ನಾನು ನಿನ್ನನ್ನು ಮದುವೆ ಆಗಬೇಕಾಗಿರೋ ಹುಡುಗಿ, ಎಂಗೇಜ್ಮೆಂಟ್ ಆಗಿರೋ ಹುಡುಗಿ ಅಂತ ಹೇಳ್ತಿದ್ದಾಳೆ. ಅಯ್ಯೋ ಕೂಲ್ ಡೌನ್ ಶ್ರೇಷ್ಠ, ದಯವಿಟ್ಟು ನನ್ನ ಮಾತನ್ನು ಪೂರ್ತಿ ಕೇಳುವ. ಅದನ್ನು ಬಿಟ್ಟು ನೀನು ಈ ರೀತಿ ಕೂಗಾಡಿದ್ರೆ ಅಂತ ಆಲ್ರೆಡಿ ತಣ್ಣಗಾಗಿ ಹನಿ ಅಂತ ಹೇಳಿ ಸಮಾಧಾನ ಮಾಡಿ ನೈಸ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಏನು ವಿಷಯ ಅಂತ ಕೇಳ್ತಿದ್ದಾಳೆ ಶ್ರೇಷ್ಠ. ಏನು ಅಂದರೆ ನೀನು ಪೂರ್ತಿ ಮಾತಾಡೋಕ್ಕೆ ಅವಕಾಶ ಕೊಡದೆ ಈ ರೀತಿ ಮಾತಾಡಿಬಿಟ್ರೆ ಹೇಗೆ? ಭಾಗ್ಯ ನನಗೆ ಡಿವೋರ್ಸ್ ಕೊಡೋದಕ್ಕೆ ಒಪ್ಕೊಂಡ್ಬಿಟ್ಲು, ಅದಕ್ಕೋಸ್ಕರನೇ ನಾನು ಮನೆಗೆ ಹೋಗ್ತಿರೋದು ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ತಾಂಡವ್ ನೀನು? ಭಾಗ್ಯ ಇಷ್ಟು ಸುಲಭಕ್ಕೆ ಡಿವೋರ್ಸ್ ಕೊಡೋದಕ್ಕೆ ಒಪ್ಕೊಂಡ್ಬಿಟ್ಲ? ನಾನು ನಿಜವಾಗ್ಲೂ ನಂಬೋಕ್ಕಾಗ್ತಿಲ್ಲ. ಕೂಟಿಗೆ ಬರ್ತಾಳೆ, ಅಪೋಸ್ ಮಾಡ್ತಾಳೆ, ಖಂಡಿತ ಅವಳು ಹಠ ಮಾಡ್ತಾಳೆ, ಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇಷ್ಟು ಸುಲಭಕ್ಕೆ ಒಪ್ಕೊಂಡ್ಲು ಅಂದರೆ ನಂಗೆ ನಿಜವಾಗ್ಲೂ ನಂಬೋಕ್ಕಾಗ್ತಿಲ್ಲ. ಇದಕ್ಕೆಲ್ಲ ಇಷ್ಟು ಸುಲಭಕ್ಕೆ ಮುಗಿಯುತ್ತೆ ಅಂತ ಕೂಡ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಿದ್ರೆ. ಅಯ್ಯೋ ಶ್ರೇಷ್ಠ, ಹಾಗಂತ ಅವ್ಳು ಏನೂ ಹೇಳದೆ ಒಪ್ಕೊಳ್ಳಿಲ್ಲ ಅಂದಾಗ ಮತ್ತಿನ್ನೇನು ಮಾಡಿದ್ಲು ಅಂತ ಕೇಳ್ತಿದ್ರೆ ಒಂದು ಕಂಡೀಷನ್ ಹಾಕಿದ್ಲು. ಒಂದು ಗೊತ್ತಾ, ಇವತ್ತು ಅಪ್ಪ ಅಮ್ಮ ಅವಳು 3 ಜನನೂ ಬಂದಿದ್ರ. 3 ಜನಕ್ಕೂ ಕೂಡ ಇರೋ ವಿಷಯನ ಅಕ್ಷರಶಃ ಅರ್ಥ ಮಾಡಿಸ್ದೆ ನಾನು. ಇಷ್ಟು ವರ್ಷ ಯಾವ್ಯಾವ ಮಾತುಗಳನ್ನ ಆಡೋಕ್ಕಾಗಿರ್ಲಿಲ್ವೋ ಎಲ್ಲವನ್ನ ಕೂಡ ಹೇಳಿಬಿಟ್ಟೆ. ಅವಳಿಗೂ ಕೂಡ ಹೇಳಿದೆ. ಅವಳು ಕೂಡ ಒಂದು ಕಂಡೀಷನ್ ಹಾಕಿದ್ಲು. ಆ ಕಂಡೀಷನ್ಗೆ ಒಪ್ಕೊಂಡ್ರೆ 8ನೇ ದಿನಕ್ಕೆ ಸಿಗ್ನೇಚರ್ ಹಾಕ್ತೀನಿ 1 ವಾರ ಅಂತ ಹೇಳಿದ್ಲು. ಅಂದಾಗ ಏನದು ಕಂಡೀಷನ್ ಅಂತ ಕೇಳ್ತಾಳೆ. ಏನೆಲ್ಲ 7 ದಿನ ಮನೆ ನೋಡ್ಕೋಬೇಕಂತೆ. ನಾನು ಸರಿಯಾಗಿ ಮನೆ ನೋಡಿಕೊಂಡ್ರೆ 8ನೇ ದಿನಕ್ಕೆ ಅವಳು ನನಗೆ ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಹಾಕ್ತಾರಂತಂತ. 8ನೇ ದಿನಕ್ಕೆ ಸಿಗ್ನೇಚರ್ ಹಾಕ್ತಾಳೆ, ಒಂದು ಪಕ್ಷ ನೋಡ್ಕೊಳ್ಳಿಲ್ಲ ಅಂದರೆ ಅಂದಾಗ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ನೀನು? ನನ್ನನ್ನು ಟೀಸ್ ಮಾಡ್ತಿದ್ಯಾ, ಇನ್ಸಲ್ಟ್ ಮಾಡ್ತಿದ್ಯಾ? ಎಂಥ ದೊಡ್ಡ ಕಂಪ್ನಿ ನೋಡ್ಕೋತಿರೋ ನನಗೆ 60-40 ಸೈಟು, 4 ಜನ, 2 ಅಪ್ಪ ಅಮ್ಮ, 2 ಮಕ್ಕಳನ್ನ ನೋಡ್ಕೊಳ್ಳೋ ಸಾಮರ್ಥ್ಯ ಅಲ್ವಾ ನನಗೆ ಅಂತ ಹೇಳ್ತಿದ್ರೆ ಅದು ಆಗಲ್ಲ ತಾಂಡವ್. ನೀನು ಇನ್ಸಲ್ಟ್ ಮಾಡಬೇಕು ಅಂತಲ್ಲ, ಅಕಸ್ಮಾತ್ ನೋಡ್ಕೊಳಕ್ಕಾಗಿಲ್ಲ ಅಂದರೆ ಏನಾಗುತ್ತೆ ಅಂದಾಗ ಅಯ್ಯೋ ಆ ರೀತಿ ಏನೂ ಆಗಲ್ಲ ಶ್ರೇಷ್ಠ, ನೀನೇನು ಯೋಚನೆ ಮಾಡಬೇಡ, ನಮಗೆ ಡಿವೋರ್ಸ್ ಆಗುತ್ತೆ, ನಾವಿಬ್ಬರು ಮದುವೆ ಆಗಿ ಆರಾಮಾಗಿರ್ಬೋದು, ಇನ್ನು ಯಾವುದೇ ರೀತಿ ಯೋಚನೆ ಇಲ್ಲ ಅಂತ ಹೇಳ್ತಿದ್ರೆ. ನಿನ್ನ ಅಪ್ಪ ಅಮ್ಮ ನಿನಗೆ ತೊಂದರೆ ಕೊಟ್ಬಿಟ್ರೆ, ನಿಂಗೆ ಟಾರ್ಚರ್ ಕೊಟ್ಬಿಟ್ರೆ ಯಾವುದೇ ಕಾರಣಕ್ಕೂ ಈ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಬಾರ್ದು ಅಂತ ಹೇಳ್ತಿದ್ರೆ ಆ ರೀತಿ ಏನೂ ಆಗಲ್ಲ. ನನ್ನ ಅಪ್ಪ ಅಮ್ಮ ಯಾಕೆ ನಂಗೆ ಟಾರ್ಚರ್ ಕೊಡ್ತಾರೆ? ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ, ನಾವು ಅಂದ್ಕೊಂಡಾಗೆ ಆಗುತ್ತೆ, ನೀನೇನು ಯೋಚನೆ ಮಾಡಬೇಡ. ನಾನು ನಾಳೆ ಆಫೀಸ್ಗೆ ಬರ್ತೀನಿ, ಅವಾಗೆಲ್ಲ ಕೂಡ ಮಾತಾಡೋಣ. ನಾನೀಗ ಮನೆಗೆ ಹೋಗಬೇಕು, ಆದರೆ ನನ್ನಿಂದ ವೇಟ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿ ಮನೆಗೆ ಹೊರಡ್ತಾನೆ. ಈ ಕಡೆ ಶಟ್ ಏನು ಮಾಡೋದು ಅಂತ ಶ್ರೇಷ್ಠ ಯೋಚನೆ ಮಾಡ್ತಿದ್ದಾಳೆ. ಆ ಕಡೆ ಭಾಗ್ಯ ಬ್ಯಾಗನ್ನ ತೊಗೊಂಡು ಲಗೇಜ್ ತೊಗೊಂಡು ಬರ್ತಿದ್ದಾಗ 2 ಮಕ್ಕಳು ಕೂಡ ಬಂದೇ ಬಿಡ್ತಾರೆ. ಅಮ್ಮ ಎಲ್ಲಿಗೆ ಹೋಗ್ತಿದ್ಯಾ ಲಗೇಜ್ ಪ್ಯಾಕ್ ಮಾಡಿಕೊಂಡು ಅಂತ. ಈ ಕಡೆ ನಿಮ್ಮ ಅಮ್ಮಗೆ ಸೊಂಟ ನೋವು ಇದೆ ಮಕ್ಕಳ, ಅದಕ್ಕೋಸ್ಕರ ಇಲ್ಲಿ ಯಾರೂ ಇಲ್ವಲ್ಲ, ಸುನಂದ ಅಜ್ಜಿ ಮನೆಗೆ ಹೋಗ್ತಿದ್ದಾರೆ ಅಂತ ಹೇಳ್ತಿದ್ರೆ. ನಾನು ಬರ್ತೀನಮ್ಮ, ನಾನು ಅಲ್ಲಿಂದನೇ ಸ್ಕೂಲ್ಗೆ ಹೋಗ್ತೀನಿ, ನಾನು ಸ್ಕೂಲಿಗೆ ರಜಾ ಹಾಕೋದಿಲ್ಲ ಆಯಿತಾ? ನನ್ನ ಫ್ರೆಂಡ್ಸ್ಗಳೆಲ್ಲ ಅಲ್ಲಿಂದನೇ ಬಸ್ಸಲ್ಲಿ ಬರ್ತಾರೆ, ಬಸ್ ಅಲ್ಲಿಗೂ ಕೂಡ ಬರುತ್ತೆ, ನಾನು ಪ್ಯಾಕ್ ಮಾಡ್ತೀನಿ ಅಂತಂದರೆ ಬೇಡ ಗುಂಡಣ್ಣ, ಇಲ್ಲೇ ಇರು, ಅಜ್ಜಿನ ನೋಡ್ಕೋಬೇಕಲ್ವಾ ಅಂತ ಹೇಳ್ತಿದ್ರೆ. ಅಮ್ಮ ನೀನು ಸ್ಕೂಲಿಗೆ ಬರಲ್ವಾ? ಇವತ್ತೇ ಎಲ್ಲ ಕೂಡ ಕೇಳ್ತಿದ್ರು ಗೊತ್ತಾ, ನನಗೆ ಉತ್ತರ ಕೊಡೋಕ್ಕೆ ಆಗಲಿಲ್ಲ. ಅಮ್ಮ ಯಾಕೆ ಬಂದಿಲ್ಲ ಅಂತ. ಹಾಗಿದ್ರೆ ನೀನು ಅಲ್ಲಿಂದನೇ ಸ್ಕೂಲಲ್ಲಿ ಬರ್ತೀಯಾ ಅಥವಾ ಸ್ಕೂಲಿಗೆ ನೀನು ರಚನೆ ಹಾಕ್ಬಿಡ್ತೀಯಾ ಅಂತ ಕೇಳ್ತಿದ್ದಾರೆ. ಯಾವುದೇ ಪ್ರಶ್ನೆಗಳಿಗೂ ಕೂಡ ಭಾಗ್ಯ ಬಳಿ ಉತ್ತರನೇ ಇಲ್ಲ. ನಂತರ ಹೌದು ಅಮ್ಮ ನೀನೇನೋ ಹೋಗ್ತಿದ್ಯಾ, ಹಾಗಿದ್ರೆ ಅಜ್ಜಿನೆಲ್ಲ ನೋಡ್ಕೊಳ್ಳೋದು ಯಾರು ಅಂತ ಕೇಳ್ತಿದ್ರೆ ನಿಮ್ಮಪ್ಪ ಬರ್ತಾನೆ, ನಿಮ್ಮಪ್ಪನೇ ನೋಡ್ಕೋತಾನೆ ಅಂತ ಸುನಂದವ್ರು ಹೇಳ್ತಿದ್ದಾರೆ. ಈ ಕಡೆ 2 ಮಕ್ಳಿಗೂ ಕೂಡ ತುಂಬ ಕೋಪ ಬರ್ತಿದೆ, ಅಪ್ಪ ಬರ್ತಿದ್ದಾರೆ ಅಂತ. ಫೈನಲಿ ತಾಂಡವ್ ಮನೆ ಮುಂದೆ ಬಂದು ನಿಂತು ತನ್ನ ಮನೆ ನೋಡಿ ಸ್ವೀಟ್ ಹೋಮ್, ನಾನು ಕಟ್ಸಿದ ಮನೆ ವಾಪಸ್ ಬಂದಾಯಿತು. ಫೈನಲಿ ನನ್ನ ಮನೆಗೆ ಬಂದಿದ್ದೀನಿ, ಸಾಕಾಗೋಯ್ತು ಆ ಸುಂದ್ರಿ ಜೊತೆ, ಆ ಬಾಡಿಗೆ ಮನೇಲಿ ಹೀಗೆ ಓನರ್ ಅಜ್ಜಿ ಜೊತೆ. ಇನ್ನು ಮುಂದೆ ಏನೇ ಇದ್ರೂ ನನ್ನ ಮನೇಲಿ ನಾನು ಆರಾಮಾಗಿರ್ತೀನಿ. ಶ್ರೇಷ್ಠ ಆ ಬಾಡಿಗೆ ಮನೇಲಿ ನೀನೇ ಬದುಕು ಅಂತ ಹೇಳ್ತಿದ್ದಾನೆ. ಮೊದಲು ಆ ಮನೆಗೆ ಹೋಗಬೇಕು, ಮೊದಲು ಅವಳು ಹೋಗಿದಾಳ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಹೋಗಬೇಕು ಅಂತ ಕಾಲ್ ಮಾಡ್ತಾರೆ. ಈ ಕಡೆ ಭಾಗ್ಯ ಕಾಲ್ ರಿಸೀವ್ ಮಾಡ್ತಾಳೆ. ರಿಸೀವ್ ಮಾಡ್ತಿದ್ದಾಗೆ ಎಲ್ಲಿದೆಯಾ ಅಂದಾಗ ಹೊರಡ್ತಿದ್ದೀನಿ ಅಂದಾಗ ಇನ್ನೂ ಕೂಡ ಹೊರಡ್ತಿದ್ಯಾ, ಇನ್ನೂ ಕೂಡ ಬಿಟ್ಟೇ ಇಲ್ವಾ, ನೀನು ಹೊರಗಡೆ ಬಂದರೆ ಮಾತ್ರ ನಾನು ಹೊಸ್ಲು ದಾಟಿ ಒಳಗಡೆ ಹೋಗೋದು ಅಂತ ಹೇಳ್ತಿದ್ದಾರೆ. ಸರಿ ಆಯಿತು ಬನ್ನಿ ಅಂತ ಹೇಳ್ತಾಳೆ. ಫೈನಲಿ ತಾಂಡವ್ ಬರ್ತಿದ್ರೆ ಈ ಕಡೆ ಮಕ್ಕಳನ್ನು ಮುದ್ದು ಮಾಡಿ
ಹುಷಾರು, ಅಜ್ಜಿನ ಚೆನ್ನಾಗಿ ನೋಡ್ಕೋಬೇಕು, ಜೊತೆಗೆ ತೊಂದರೆ ಕೊಡಬಾರ್ದು, ಕೈಕಾಲು ಮುಖ ತೊಳ್ಕೊಬೇಕು, ಸ್ಕೂಲಿಂದ ಬಂದು ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕು, ನಾನು ಬಂದುಬಿಡ್ತೀನಿ ಅಂತ ಹೇಳ್ತಿದ್ದಾಳೆ. ಇಲ್ಲಿ ತಾಂಡವ್ ಬಂದಿದ್ದೀನಿ ಅನ್ನೋ ಶಬ್ದ ಮಾಡ್ತಿದ್ದಾಗೆ ಫೈನಲಿ ಭಾಗ್ಯ ಹೊಸಲು ದಾಟಿ ಹೋಗ್ತಿದ್ರೆ ಹೊಸಲು ದಾಟಿ ಒಳಗಡೆ ಬರ್ತಿದ್ದಾನೆ ತಾಂಡವ್. ಈ ಕಡೆ ಸುನಂದವ್ರು ಕೂಡ ತಾಂಡವ್ನೇ ನೋಡಿ ಸಿಟ್ಟಲ್ಲಿ ಹೋಗ್ತಿದ್ರೆ, ಈ ಕಡೆ ಮನೆ ಹೊರಗಡೆಯಿಂದ ಬಂದು ಅದೇ ಮನೆನ ನೋಡಿ ಕಣ್ಣೀರು ಹಾಕ್ತಿದ್ದಾಳೆ. ಫೈನಲಿ ಮಕ್ಳ ಹತ್ರ ಹೋದರೆ ಮಕ್ಕಳು ಮಾತಾಡಿಸ್ತಿಲ್ಲ, ಅಪ್ಪ ಅಮ್ಮನ ಹತ್ರ ಹೋದರೆ ಅಪ್ಪ ಅಮ್ಮ ಮಾತಾಡಿಸ್ತಿಲ್ಲ. ತಾಂಡವ್ ಹೇಳೋಕೆ ಸಾಧ್ಯನೇ ಆಗ್ತಾ ಇಲ್ಲ. ಮಕ್ಕಳನ್ನೆಲ್ಲ ಓಲೈಸೋದಕ್ಕೋಸ್ಕರ ಗಿಫ್ಟ್ಸ್ನೆಲ್ಲ ತಂದಿರೋ ತಾಂಡವ್ ಮಕ್ಕಳಿಗೆ ತನ್ಮೆಗೆ ತಗೊಳ್ಳಿ ಗಿಫ್ಟ್ಸ್ ಅಂತ ಹೇಳ್ತಿದ್ರೆ, ಗಿಫ್ಟ್ಸ್ ಕೂಡ ಬೇಕಾಗಿಲ್ಲ ಅಂತ ಹೇಳಿ ಹೊರಟೇ ಹೋಗ್ತಿದ್ದಾರೆ. ಇದನ್ನೆಲ್ಲ ನೋಡಿದ್ದೆ ಅವನಿಗೆ ಆಲ್ರೆಡಿ ಟೆಂಪರ್ ಆಗ್ತಿದೆ, ಕೋಪ ಬರ್ತಿದೆ. ಆ ಕಡೆ ಅಮ್ಮ ಅಂತೂ ನೀನು ನನ್ನ ಮಗನೇ ಅಲ್ಲ, ನಿನ್ನಂಥವ್ನು ನಾನು ಎಲ್ಲಿಂದ ಜನ್ಮ ಕೊಟ್ಟೆ ಅಂತ ಹೇಳ್ತಿದ್ದಾರೆ. ಈ ಕಡೆ ತಾಂಡವ್ಗೆ ಆ ಕಡೆ ಅಪ್ಪ ಅಮ್ಮನೂ ಸರಿಯಾಗಿ ಮಾತಾಡ್ತಿಲ್ಲ, ಈ ಕಡೆ ಮಕ್ಕಳು ಮಾತಾಡ್ತಿಲ್ಲ. ಫೈನಲಿ ಕುಸುಮ ಅವರಂತೂ ತುಂಬಾ ಮಗನ ಮೇಲೆ ಸಿಟ್ಟಾಗಿದ್ದಾರೆ. ಈ ಕಡೆ ಅವರ ಬ್ರಹ್ಮಾಸ್ತ್ರನ ಬೀಸ್ತಾರ. ಈ ಕಡೆ ಏನೇ ಇದ್ದರೂ ತಾಂಡವ್ಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಮಗನಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ. ಆ ರೀತಿ ಅವರು ಬುದ್ಧಿ ಕಲಿಸೋಕೆ ಮುಂದಾಗ್ತಾರೆ. ಈ ಕಡೆ ಆ ಒಂದು ಬ್ರಹ್ಮಾಸ್ತ್ರ ಹೇಗೆ ತಾಂಡವ್ ಮೇಲೆ ವರ್ಕ್ ಆಗುತ್ತೆ, ಆಲ್ರೆಡಿ ತಾಳ್ಮೆಗಿಟ್ಟಿರೋ ತಾಂಡವ್ ಎಲ್ಲರನ್ನ ಕೂಡ ಅಷ್ಟು ಸುಲಭವಾಗಿ ನೋಡ್ಕೋಬೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ. ಅದು ಸಾಧ್ಯ ಆಗತ್ತಾ? ಖಂಡಿತ ಹೇಗೆಲ್ಲ ಟಾಸ್ಕ್ ಇರುತ್ತೆ ಅನ್ನೋದನ್ನು ನೋಡಬೇಕು. ಈ ಕಡೆ ಬಂದರೆ ಪೂಜಾ ವೆಯ್ಟ್ ಮಾಡ್ತಿದ್ದಾಳೆ, ಶ್ರೇಷ್ಠ ಬಂದಿದೆ. ಈ ಕಡೆ ಪೂಜಾನ ನೋಡಿ ಒಂದು ಕ್ಷಣ ಶಾಕ್ ಆಗಿದ್ದಾರೆ, ಎಲ್ಲ ವಿಷಯ ಹೇಳಲೇಬೇಕು ಅಂತ ನಂತರ ಈ ಕಡೆ ತರುಣ್ ಯಾರು ಅಂತ ಎಲ್ಲ ಪ್ರಶ್ನೆ ಮಾಡ್ತಿದ್ರೆ, ಏನು ಪ್ರಶ್ನೆ ಮಾಡ್ತಾ ಇದೆಯಾ? ತರುಣ್ ಬೇರೆ ಅಲ್ಲ, ತಾಂಡವ್ ಬೇರೆ ಅಲ್ಲ, ಇಬ್ಬರು ಕೂಡ ಒಬ್ಬರೇನೆ. ಈ ಮನೆಗೆ ನಾವು ಮದುವೆ ಆಗಿದ್ದೀವಿ, ನಾನು ತಾಂಡವ್ ಅಂತ ಸುಳ್ಳು ಹೇಳಿ ಮನೆ ಬಾಡಿಗೆನ ತೊಗೊಂಡಿದ್ವಿ. ಇವಳು ಇದ್ದಾಳಲ್ವ ಸುಂದ್ರಿ, ಇವಳು ಕೂಡ ಫೇಕ್ ಅಮ್ಮ. ಇವಳು ತರುಣ್ ಅಮ್ಮ ಅಲ್ಲ, ತಾಂಡವ್ಗೆ ಅಮ್ಮನ ಥರ ನಾಟಕ ಮಾಡ್ತಿರೋದು. ಫೇಕ್ ಅಪ್ಪ ಅಮ್ಮನೂ ಕ್ರಿಯೇಟ್ ಮಾಡಿದ್ವಿ. ಆಲ್ರೆಡಿ ನಮ್ಮಿಬ್ಬರು ಎಂಗೇಜ್ಮೆಂಟ್ ಕೂಡ ಆಗಿದೆ, ಇನ್ನೇನೇ ಇದ್ರು ಮದುವೆ. ನಾವಿಬ್ಬರು ಇದೇ ವಾರದಲ್ಲಿ ಮದುವೆ ಕೂಡ ಆಗ್ತಿದ್ವಿ. ಏನು ಮಾಡ್ಕೋತೀಯ ನೀನು ಅಂತಿದ್ರೆ, ಈಗಲೇ ವಿಶ್ವನ ತೆಗೆದು ಅತ್ತೆಗೆ ಹೇಳ್ತೀನಿ ಅಂದಾಗ ಹೇಳ್ಕೊ ಹೋಗೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಶ್ರೇಷ್ಠಗೂ ಕೂಡ ಅದೇ ಬೇಕಾಗಿದೆ. ಫೈನಲಿ ಪೂಜಾ ಕುಸ್ತೋಗ್ತಾಳೆ, ತನ್ನ ಅಕ್ಕನ ಬದುಕು ಹೇಗಾಗಿದೆ ಅಂತ ಮೊದಲು ಈ ವಿಷಯನ ಹೇಳಬೇಕು ಅಂತ ಅಂದ್ಕೊಂಡು ಹೋದರೆ ಅವಳಿಗೆ ಬಿಗ್ ಶಾಕ್ ಆಗಿದೆ. ಅಕ್ಕ ಮನೇಲಿಲ್ಲ, ತನ್ನ ಮನೇಲಿ ಮತ್ತೆ ಹೇಳಬೇಕು ಅಂತ ಬಂದರೆ ಆಲ್ರೆಡಿ ಅಕ್ಕ ನೋವಲ್ಲಿದ್ದಾಳೆ. ನೋವಲ್ಲಿರೋ ಅಕ್ಕಂಗೆ ಈ ವಿಶ್ವನ ಹೇಳಿದ್ರೆ ಮತ್ತೆ ನೋವು ಜಾಸ್ತಿ ಆಗುತ್ತೆ, ಅವಳಿಗೆ ಆಘಾತ ಆಗುತ್ತೆ ಅಂತ ಅಂದ್ಕೊಂಡು ಮತ್ತೆ ಮೌನವಾಗಿರೋ ಪರಿಸ್ಥಿತಿ. ತಾನೇ ಏನೋ ಮಾಡ್ತೀನಿ ಅಂತ ಮುಂದಾಗ್ತಿದ್ದಾಳೆ. ಹಾಗಾದರೆ ಏನಾಗ್ಬೋದು, ಏನು ಮಾಡ್ಬೋದು? ಈ ಕಡೆ ಭಾಗ್ಯ ತನ್ನ ಲಕ್ಷ್ಮಿಗೆ ಹತ್ರ ನೋವನ್ನು ಹೇಳ್ಕೊಳ್ಳೋಕೆ ಮುಂದಾಗ್ತಾಳೆ. ಖಂಡಿತ ನೋವನ್ನು ಹೇಳ್ಕೊಳ್ಳೋಕೆ ಮುಂದಾಗೋದಿಲ್ಲ. ಮತ್ತೆ ಆ ಒಂದು ಜನಗಳ ಕುಹಕ ಮಾತುಗಳನ್ನ ಕೇಳಬೇಕಾಗಿದೆ, ಉತ್ತರನ ಕೊಡಬೇಕಾಗಿದೆ. ಮನೇಲೂ ಕೂಡ ಸುನಂದವರು ಭಾಗ್ಯಗೆ ನೆಮ್ಮದಿ ಕೊಡ್ತಿಲ್ಲ, ಚುಚ್ಚಿ ಮಾತಾಡ್ತಿದ್ದಾರೆ. ಬಟ್ ಭಾಗ್ಯ ಏನೂ ಮಾಡ್ತಿರೋ ಪರಿಸ್ಥಿತಿ